ಪರ್ಸನಲ್ ಮ್ಯಾಟ್ರು ಹ್ಮ್ ಹೇಳ್ಬೇಕು ಹೇಳ್ಬೋದು ಗೊತ್ತಿಲ್ಲ. ಹ್ಮ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಸಂತೋಷಿಗೆ ಮದ್ವೆ ಆಗಿ ಸಂತೋಷ್ ಸರಿ ಇರ್ತೀರಾ ಹ್ಮ್ ಅವರ ಗಂಡ ಹೆಂಡತಿ ಜಗಳ ಆಗಿತ್ತು ಅನ್ನೋದೊಂದು ಆರೋಪ ಕೂಡ ಬಂದಿತ್ತು. ಅದು ನಿಮ್ಗೆ ಗೊತ್ತಿತ್ತು. So ಅದ್ರ ಬಗ್ಗೆ ನಿಮ್ಮ ಅಲ್ಲ ನಾನು ಒಂದೇ ಹೇಳೋದು ನಿಮ್ ಬಾಯಲ್ಲೇ ಬಂತಲ್ಲ, ಪರ್ಸನಲ್ ಅಂದಿದ ತಕ್ಷಣ ಪರ್ಸನಲ್ ತಗೊಂಬಂದ್ ಪಬ್ಲಿಕ್ ಅಲ್ಲಿ ಹೇಳೋ ಅಂತ ಮುಟ್ಟಾಳ ನಾನಲ್ಲ. ಯಾರೋ ಮುಟ್ಟಾಳ್ ಕೆಲಸ ಮಾಡವ್ರೆ ಅಂತಂದ್ರೆ ನಾವು ಅವ್ರ ಮಟ್ಟಕ್ಕೆ ಇಳಿಯಕ್ ನಾವು ರೆಡಿ ಇಲ್ಲ. ಯಾಕಂತಂದ್ರೆ ಪರ್ಸನಲ್ ಅನ್ನೋ ಪದದಲ್ಲೇನೆ ಉತ್ತರ ಐತಲ್ಲಣ್ಣ, ಕರೆಕ್ಟಾ? ಪರ್ಸನಲ್ ಮ್ಯಾಟರ್ ತಗೊಂಡ್ ಪಬ್ಲಿಕ್ ಅಲ್ಲಿ ಹೇಳೋ ಅಂತದ್ ಏನು ಇಲ್ಲ. ಎಲ್ರ ಮನೆ ದೋಸೆನು ತೂತೆ, ಕೆಲವ್ರ ಮನೆ ಎಂಚೆ ತೂತು. ಉತ್ತರ ಸಿಕ್ಕಿರ್ಬೇಕು ಮೋಸ್ಟ್ಲಿ. ಸಂತೋಷ್ ಹೊರಗಡೆ ಇದ್ದಾಗ ಇಲ್ದಿದ್ದಂತ ಅದೇ ಅದನ್ನು ನೀವು ಕೇಳ್ಬಿಡ್ರಿ, ಹೇಳ್ತೀನಿ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆನೆ ಯಾಕೆ ಬಂತು? ಅದೇ ಕೆಲವೊಂದ್ ಸಂಬಂಧಗಳು ಕೆಲವೊಂದ್ ವೇದಿಕೆಗಳಿಗೆ ಹೋದ್ಮೇಲೆ ಗೊತ್ತಾಗ್ಬಿಡುತ್ತೆ ನೋಡ್ರಿ. ಅದಕ್ಕಿಂತ ಮುಂಚೆ ಇರಲ್ಲ. 2-3 ವರ್ಷ ಹೋದವ್ರಕ ಏನೇನ್ ಅವ್ರು ಕಟ್ಟವ್ರ ಸಂಬಂಧ ಅದ್ ಗೊತ್ತಿರಲ್ಲ. 2-3 ವರ್ಷ 7-8 ವರ್ಷದಿಂದ ಪದವಿ ಕೊಟ್ಟಿರೋದು ಗೊತ್ತಿರಲ್ಲ. ಅಲ್ಲಿಗೆ ಹೋದ್ಮೇಲೆ ಕಾಣಿಸ್ತೈತೆ ಅಂದ್ರೆ ಅದ್ರಲ್ಲೇ ಗೊತ್ತಾಗ್ತೈತಲ್ಲ ಅವ್ರು ಯಾರು ಅನ್ಬಿಟ್ಟು. ಯಾರು ಹೇಳ್ರಿ ಅವರು ಸೊಳ್ಳೆಗೂ ಕಂಪೇರ್ ಮಾಡಕ್ ಆಗ್ದಿರ ಇರೋರು. ನಾವ್ ಯಾರ ಬಗ್ಗೆನ ಮಾತಾಡ್ಬೇಕಂದ್ರೆ ನಮ್ ಸರಿ ಸಮಾನ ಇರ್ಬೇಕು, ಇಲ್ಲ ನಮ್ ಕನ ಎತ್ತರವಾಗಿರ್ಬೇಕು. ಅವ್ರು ಏನೂ ಅಲ್ಲ, ಅವ್ರು ಏನೇನೂ ಅಲ್ಲ ಅವರು. ಅದಕ್ಕ ಗಂಜಲ ರೆಡಿ ಐತೆ, ನೀವು ತಲೆಗಳ ಮೇಲೆ ಹಾಕೊಳ್ರಿ. ಈ ಪ್ರಶ್ನೆಗಳು ಕೆಲವೊಂದು ಕೇಳಿರೋದಕ್ಕ ನಿಮ್ಗೆ ಒಳ್ಳೇದಾಗ್ಲಿ. ನಾನು ಬಾಯಿ ತೊಳ್ಕೊಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.